ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಾನು ಈಗಾಗಲೇ ಬರವಣಿಗೆ ರೂಪದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ತಮಗೆ ಮಾಡಿ ಹಾಕಿದ್ದೀನಿ. ಈಗ ಸಾಮಾನ್ಯ ವಿಜ್ಞಾನ ಅಂತಕ್ಕಂತಹ ಒಂದು ಮಹತ್ವವಾಗಿರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಹಲವಾರು ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಅನುಕೂಲ ಆಗುವ ಒಂದು ದೃಷ್ಟಿಕೋನದಿಂದ ನಾವು ಮೊರಾರ್ಜಿ ಚಾಣಕ್ಯ ಅಂತಕ್ಕಂತಹ ಒಂದು ಸಂಚಿಕೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ ಅಂತ ಹೇಳಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೇನಾದರೂ ನಮ್ಮ ಯೂಟ್ಯೂಬ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಒಳ್ಳೊಳ್ಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆಮೇಲೆ ಅದೇ ರೀತಿಯಾಗಿ ಇವತ್ತು ನಾನು ಈಗಾಗಲೇ ಒಂದನೇ ವಿಡಿಯೋದಲ್ಲಿ ಕನ್ನಡ ಅಂತಕ್ಕಂಥದ್ದು, ಎರಡನೇ ವಿಡಿಯೋದಲ್ಲಿ ಇಂಗ್ಲೀಷ್, ಗಣಿತ, ವಿಜ್ಞಾನ, ಹೀಗೆ ಎಲ್ಲ ವಿಷಯವಾರು ವಿಶ್ಲೇಷಣೆಗಳನ್ನ ಕೊಡ್ತಾ ಇದ್ದೀವಿ. ಇವತ್ತು ನಾನು ನಿಮ್ಮ ಮುಂದೆ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಅಂತಕ್ಕಂಥದ್ದನ್ನು ತರ್ತಾ ಇದ್ದೀನಿ. ಇದನ್ನು ನೀವು ನೋಡಿ ಎಷ್ಟು ಪ್ರಶ್ನೆಗಳಿಗೆ ನಿಮ್ಗೆ ಆನ್ಸರ್ ಮಾಡೋಕ್ಕಾಗದ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡಿದ್ರೆ ನಿಮ್ಗೆ ಅನುಕೂಲ ಆಗತ್ತೆ. ಇದನ್ನು ಹೆಚ್ಚೆಚ್ಚಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಬರ್ಕೊಡ್ರಿ, ಮನನ ಮಾಡಿಕೊಡ್ರಿ. ಈ ನೇರವಾಗಿರ್ತಕ್ಕಂತಹ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹೀಗಾಗಿ ಸಾಮಾನ್ಯ ವಿಜ್ಞಾನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಇವತ್ತು ಕೆಲವೊಂದಿಷ್ಟು ವಿಷಯಗಳನ್ನ ತಮ್ಮ ಮುಂದೆ ತರ್ತಾ ಇದ್ದೀನಿ. ಅದಕ್ಕಾಗಿ ತಾವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಗ್ರಾಮೀಣ ಪ್ರದೇಶದಲ್ಲಿ ಪುಕ್ಕಟ್ಟೆಯಾಗಿ ನಿಮ್ಮ ಮನೆ ಮಗಳಿಗೆ ಒಂದು ಅದ್ಭುತವಾಗಿರತಕ್ಕಂತಹ ವಿಷಯಗಳನ್ನ ತಮ್ಮ ಮುಂದೆ ತರ್ತಾ ಇದ್ದೀವಿ ಮೊರಾರ್ಜಿ ಚಾಣಕ್ಯ ಅಂತಕ್ಕಂತಹ ಸಂಚಿಕೆಯೊಂದಿಗೆ. ಈಗಾಗಲೇ ವಿಡಿಯೋ ನಂಬರ್ 1, 2, 3, 4, 5ರ ಕುರಿತಾಗಿ ಚರ್ಚೆ ಮಾಡಾಕತ್ತೀವಿ. ಇವತ್ತು ನಾನು 6ನೇ ವಿಡಿಯೋ ಸಾಮಾನ್ಯ ವಿಜ್ಞಾನವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಎಲ್ಲ ವಿಡಿಯೋಗಳ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಕೂಡ ಒಂದು ಸಲ ನಾಳೆ ಯೂಟ್ಯೂಬ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇನ್ನು ನಾವು ಸ್ಟಾರ್ಟ್ ಮಾಡೋಣ ಮಕ್ಕಳೇ, ಬನ್ನಿ. ಕೆಳಗಿನ ಯಾವುದರಲ್ಲಿ ಅಣುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಕೆಳಗಿನ ಯಾವುದರಲ್ಲಿ ಅಣುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಅಂತಕ್ಕಂಥದ್ದು ಘನನ, ದ್ರವನ, ಅನಿಲನ ಅಥವಾ ಯಾವುದೂ ಅಲ್ಲ ಅಂತಕ್ಕಂಥದ್ದಂದ್ರೆ ಕೆಳಗಿನ ಯಾವುದರಲ್ಲಿ ಅಣುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಅಂತಂದ್ರೆ ಅನಿಲದಲ್ಲಿ ಅಂತ ನಾವಿಲ್ಲಿ ಹೇಳಬಹುದು. ದ ಕರೆಕ್ಟ್ ಆನ್ಸರ್ ಇಸ್ ಅನಿಲ ಅಂತ ಹೇಳ್ಬೋದು. ಇಂಗಾಲ ಡೈಆಕ್ಸೈಡ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಸಂಯುಕ್ತ ವಸ್ತು, ಆಪ್ಷನ್ ಬಿ ಧಾತು, ಆಪ್ಷನ್ ಸಿ ಮಿಶ್ರಣ, ಆಪ್ಷನ್ ಡಿ ಯಾವುದು ಅಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಇಂಗಾಲದ ಡೈಆಕ್ಸೈಡ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರೆ ಸಂಯುಕ್ತ ವಸ್ತು ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ಸೌರಮಂಡಲ ಅತ್ಯಂತ ದೊಡ್ಡ ಗ್ರಹ, ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಬುಧ, ಆಪ್ಷನ್ ಡಿ ಭೂಮಿ. ಯಾವುದು ಅಂತಕ್ಕಂಥದ್ದು ನಾವಿಲ್ಲಿ ಚರ್ಚೆಯನ್ನು ಮಾಡಾಕತ್ತೀವಿ. ಯಾವುದು ಅಂತ ವಿಚಾರ ಮಾಡಿ ಮಕ್ಕಳು ಅಂತಂದ್ರೆ ಗುರುಗ್ರಹ. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಗಾಳಿಯಲ್ಲಿನ ಸಾರಜನಕದ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ. ಗಾಳಿಯಲ್ಲಿನ ಸಾರಜನಕದ ಪ್ರಮಾಣ 21%, 0.03%, 78%, 100 ಅಂತೇಳಿ. ಇದರ ಸರಿಯಾದ ಉತ್ತರ ಮಕ್ಕಳೇ ಆಪ್ಷನ್ ಸಿ 78% ಅಂತ ಆಗತ್ತೆ. ನೀವು ದಯವಿಟ್ಟು ಅದರ ಬಗ್ಗೆ ನೋಡಬೇಕು, ಕೂಲಂಕುಷವಾಗಿ ವಿಚಾರ ಮಾಡಿ ಅದ್ರ ಬಗ್ಗೆ ನೋಡಿಕೊಂಡು ವಿಚಾರ ಮಾಡಿಕೊಂಡು ಬರ್ಕೊಡ್ರಿ, ಮನನ ಮಾಡಿಕೊಡ್ರಿ. ಇವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಅಂತಕ್ಕಂಥದ್ದು. ಇವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು ಅಂತ ಕೇಳಕತ್ತಾರ. ಆಪ್ಷನ್ ಎ ಗಾಳಿ, ಆಪ್ಷನ್ ಬಿ ಅರಣ್ಯ, ಆಪ್ಷನ್ ಸಿ ಪೆಟ್ರೋಲ್, ಆಪ್ಷನ್ ಡಿ ನೀರು ಅಂತಕ್ಕಂಥದ್ದು. ಇದರಲ್ಲಿ ನವೀಕರಿಸಲಾಗದ ಸಂಪನ್ಮೂಲಕ ಉದಾಹರಣೆ ಅಂತ ಕೇಳಿದ್ರೆ 6ನೇದು ನವೀಕರಿಸಲಾಗದ ಸಂಪನ್ಮೂಲಕ ಉದಾಹರಣೆ ಅಂತ ಕೇಳಿದ್ರೆ ಪೆಟ್ರೋಲ್ ಅಂತ ನಾವಿಲ್ಲಿ ಹೇಳುವುದು. ಆಪ್ಷನ್ ಸಿ ಈಸ್ ಪೆಟ್ರೋಲ್. ಇನ್ನು ಇವುಗಳಲ್ಲಿ ಯಾವುದು ಆಮ್ಲಮಳೆಗೆ ಕಾರಣ? CO2, SO2, CO, CH4 ಅಂತಕ್ಕಂಥದ್ದು ನಾವಿಲ್ಲಿ ವಿಚಾರ ಮಾಡಿದಾಗ ನಮಗೆ SO2 ಇಲ್ಲಿ ಆಮ್ಲಮಳೆಗೆ ಕಾರಣ ಆಗತ್ತಾ. SO2 ನಾವಿಲ್ಲಿ ಆಮ್ಲಮಳೆಗೆ ಕಾರಣ ಅಂತ ತಿಳ್ಕೊಬಹುದು. ಇವುಗಳಲ್ಲಿ ಯಾವುದು ಆಮ್ಲಮಳೆಗೆ ಕಾರಣ ಅಂತ ಕೇಳಿದ್ರೆ ಆಪ್ಷನ್ ಬಿ SO2 ಆಮ್ಲಮಳೆಗೆ ಕಾರಣ ಅಂತ ನಾವಿಲ್ಲಿ ಹೇಳಬಹುದು.
ಇನ್ನು ನೆಕ್ಸ್ಟ್, ಅತಿ ಹಗುರವಾದ ವಸ್ತು ಯಾವುದು ಅಂತ ಕೇಳ್ತಾರೆ. ಅತಿ ಹಗುರವಾದ ವಸ್ತು ಯಾವುದು ಅಂತ ಕೇಳಿದಾಗ ಜಲಜನಕ ಆಪ್ಷನ್ ಎ, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಸಾರಜನಕ, ಆಪ್ಷನ್ ಡಿ ಯಾವುದು ಅಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಆಪ್ಷನ್ ಎ ಈಸ್ ಕರೆಕ್ಟ್, ಜಲಜನಕ. ಆಪ್ಷನ್ ಎ ಈಸ್ ಕರೆಕ್ಟ್, ಜಲಜನಕ ಅಂತ ಕರಿತೀವಿ. ಅಯೋಡಿನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು ಅಂತಕ್ಕಂಥದ್ದು. ಆಪ್ಷನ್ ಎ ಇರುಳು ಕುರುಡು, ಆಪ್ಷನ್ ಬಿ ಗಳಗಂಡ, ಆಪ್ಷನ್ ಸಿ ರಕ್ತಹೀನತೆ, ಆಪ್ಷನ್ ಡಿ ಬೇರಿ ಬೇರಿ ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂತಹ ಕಾಯಿಲೆ ಯಾವುದು ಕೇಳಿದ್ರೆ ಗಳಗಂಡ ಅಂತ ಹೇಳಬಹುದು. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ, ಸೋಡಿಯಂ ಬೈಕಾರ್ಬೋನೇಟ, ಸೋಡಿಯಂ ಕ್ಲೋರೈಡ, ಸೋಡಿಯಂ ಫಾಸ್ಫೇಟೋ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದಾಗ ಅಡಿಗೆ ಉಪ್ಪಿನ ರಾಸಾಯನಿಕ ಯಾವುದು ಅಂತ ಕೇಳಿದ್ರೆ ಸೋಡಿಯಂ ಕ್ಲೋರೈಡ್ ಅಂತ ನಾವಿಲ್ಲಿ ಹೇಳಬಹುದು. ಲಿಂಬೆ ಹಣ್ಣಿನ ಆಮ್ಲ ಯಾವುದು ಅಂತ ಕೇಳ್ತಾನೆ. ನಿಂಬೆ ಹಣ್ಣಿನ ಆಮ್ಲ ಯಾವುದು ಅಂತಕ್ಕಂಥದ್ದು. ಅಕ್ಸಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಟಾಟಾರಿಕ್ ಆಮ್ಲ, ಎಸ್ಕಾರ್ಬಿಕ್ ಆಮ್ಲ. ಅದಕ್ಕೆ ಆಪ್ಷನ್ ಬಿ ಇಸ್ ಕರೆಕ್ಟ್, ಸಿಟ್ರಿಕ್ ಆಮ್ಲ. ಮಾನವನ ದೇಹದಲ್ಲಿರುವ ಅತಿ ಉದ್ದವಾದ ಮೂಳೆ ಫ್ಯೂಮರ್, ಸ್ಪೇಫಸ್, ಕಾರ್ಫಲ್ಸ್ ಯಾವುದು ಅಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ತೀವಿ. ಫ್ಯೂಮರ್ ಅಂತಕ್ಕಂಥದ್ದು ಮಾನವನ ದೇಹದಲ್ಲಿರ್ತಕ್ಕಂಥ ಅತಿ ಉದ್ದವಾದ ಮೂಳೆ ಅಂತ ನಾವಿಲ್ಲಿ ಹೇಳ್ಬೋದು. ಇವುಗಳನ್ನು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ನೋಡ್ಕೊಡ್ರಿ, ಬರ್ಕೊಡ್ರಿ, ಮನನ ಮಾಡಿಕೊಡ್ರಿ ಮಕ್ಕಳೇ. ಇನ್ನು ನೆಕ್ಸ್ಟ್, ಜೀವಕೋಶವನ್ನು ಕಂಡು ಹಿಡಿದವರು ಯಾರು ಅಂತ ಹೇಳ್ತಾರೆ. ಜೀವಕೋಶವನ್ನು ಕಂಡು ಹಿಡಿದವರು ಆಪ್ಷನ್ ಎ ರಾಬರ್ಟ್ ಹುಕ್, ಆಪ್ಷನ್ ಬಿ ರಾಕೀಲ್ ಹಾರ್ಸನ್, ಆಪ್ಷನ್ ಸಿ ಲಿವನ್ ಹುಕ್, ಆಪ್ಷನ್ ಡಿ ಯಾರೂ ಅಲ್ಲ ಅಂತಕ್ಕಂಥದ್ದು. ಹಾಗಾಗಿ ರಾಬರ್ಟ್ ಹುಕ್ ಅವರು ಜೀವಕೋಶವನ್ನು ಕಂಡುಹಿಡಿತಾರೆ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತಂದ್ರೆ ಕೆ ಜಿ ಮೀಟರ್ ಕ್ಯೂಬ್, ಕೆ ಜಿ ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಯಾವುದು ಅಂತ ಕೇಳಿದ್ರೆ ಸಾಂದ್ರತೆ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ಕೆ ಜಿ ಮೀಟರ್ ಪರ್ ಕ್ಯೂಬ್ ಅಂತ ಕರಿತೀವಿ ನಾವು ಇದನ್ನು. ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿವೆ? 7 ಆಪ್ಷನ್ ಎ, ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ 10. ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿವೆ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಅದಕ್ಕಾಗಿ ನಾವಿಲ್ಲಿ 8 ಗ್ರಹಗಳು ಅಂತ ಕರಿತೀವಿ. ಸಸ್ಯದ ಯಾವ ಭಾಗವು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸಹಕಾರಿಯಾಗ್ಯದ ಅಂತಕ್ಕಂಥದ್ದು. ಆಪ್ಷನ್ ಎ ಹೂವು, ಆಪ್ಷನ್ ಬಿ ಎಲೆ, ಆಪ್ಷನ್ ಸಿ ಬೇರು, ಆಪ್ಷನ್ ಡಿ ಕಾಂಡು. ಅದಕ್ಕಾಗಿ ಇದರಲ್ಲಿ ಕರೆಕ್ಟಾಗಿರ್ತಕ್ಕಂತಹ ಆನ್ಸರ್ ಯಾವುದು ಅಂತ ಕೇಳಿದ್ರೆ ಎಲೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬಹಳಷ್ಟು ಸಹಕಾರಿಯಾಗ್ಯದ. ಅದಕ್ಕೆ ಅದನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ಇನ್ನು 96ನೇ ಕ್ವಶನನ್ನು ನಾವು ನೋಡೋಣ. ಕಲುಷಿತ ನೀರನ್ನು ಕುಡಿಯುವುದರಿಂದ ಉಂಟಾಗುವ ರೋಗ ಯಾವುದು? ಆಪ್ಷನ್ ಎ ಕಾಲ್ರಾ, ಆಪ್ಷನ್ ಬಿ ಅತಿಸಾರ, ಆಪ್ಷನ್ ಸಿ ಆಮಶಂಕೆ, ಆಪ್ಷನ್ ಡಿ ಎಲ್ಲವೂ ಅಂತ ಹೇಳ್ತಾರೆ. ಅದಕ್ಕಾಗಿ ಇದಕ್ಕೆ ಕಾಲ್ರಾ ರೋಗನೂ ಬರುತ್ತಾ, ಅತಿಸಾರನೂ ಬರುತ್ತಾ, ಆಮಶಂಕೆನೂ ಬರುತ್ತಾ. ಹಾಗಾಗಿ ಎಲ್ಲವೂ ಆಪ್ಷನ್ ಈಸ್ ಕರೆಕ್ಟ್. ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತೇವೆ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಕತ್ತೀವಿ. ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತೇವೆ? ಆಪ್ಷನ್ ಎ ಜೂನ್ 5, ಆಪ್ಷನ್ ಬಿ ಜುಲೈ 5, ಆಪ್ಷನ್ ಸಿ ಆಗಸ್ಟ್ 5, ಆಪ್ಷನ್ ಡಿ ಮೇ 5. ಹಾಗಾಗಿ ಆಪ್ಷನ್ ಎ ಕರೆಕ್ಟು, ಜೂನ್ 5 ಅಂತ. ತಂಬಾಕಿನಲ್ಲಿರುವ ವಿಷ ಪದಾರ್ಥ ಯಾವುದು? ತಂಬಾಕಿನಲ್ಲಿರತಕ್ಕಂಥ ವಿಷ ಪದಾರ್ಥ ಆಪ್ಷನ್ ಎ ನಿಕೋಟಿನ್, ಆಪ್ಷನ್ ಬಿ ಆಲ್ಕೋಹಾಲ್, ಆಪ್ಷನ್ ಸಿ ಮರ್ಕ್ಯೂರಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಹಾಗಾಗಿ ಇದರಲ್ಲಿರ್ತಕ್ಕಂಥ ತಂಬಾಕಿನಲ್ಲಿರ್ತಕ್ಕಂತಹ ವಿಷ ಪದಾರ್ಥ ನಿಕೋಟಿನ್ ಅಂತ ನಾವು ಹೇಳಬಹುದು. ಜೀವಕೋಶದ ಯಾವ ಕಣದಂಗವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಮೈಟೋಕಾಂಡ್ರಿಯಾ, ಆಪ್ಷನ್ ಬಿ ರೈಬೋಸೋಮ್, ಆಪ್ಷನ್ ಸಿ ಕ್ಲೋರೋಫಾಸ್ಟ್, ಆಪ್ಷನ್ ಡಿ ನ್ಯೂಕ್ಲಿಯಸ್. ಹಾಗಾಗಿ ಜೀವಕೋಶದ ಯಾವ ಕಣದಂಗವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ ಅಂತ ಹೇಳಿದ್ರೆ ಮೈಟೋಕಾಂಡ್ರಿಯಾ ಅಂತ ನಾವಿಲ್ಲಿ ಹೇಳ್ಬೋದು. ಇವುಗಳನ್ನ ಮನನ ಮಾಡಿಕೊಡ್ರಿ, ಮೇಲಿಂದ ಮೇಲೆ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ನಿಮಗೂ ಕೂಡ ಅನುಕೂಲ ಆಗತ್ತೆ. ಓಕೆ, ಇನ್ನು ಲಾಸ್ಟ್ ಕ್ವಶನನ್ನು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಡ್ರಿ. ಇಲ್ಲಿ ಓಜೋನಿನ ಅಣುಸೂತ್ರ ಯಾವುದು ಅಥವಾ ಓಜೋನಿನ ಅಣುಸೂತ್ರ ಏನು ಅಂತ ನಾವಿಲ್ಲಿ
ಕೇಳಬಹುದು. ಓಝೋನಿನ ಅಣುಸೂತ್ರ ಯಾವುದು ಅಂತಕ್ಕಂಥದ್ದು. ಆಪ್ಷನ್ ಎ O2, ಆಪ್ಷನ್ ಬಿ O, ಆಪ್ಷನ್ ಸಿ O3, ಆಪ್ಷನ್ ಡಿ ಯಾವುದು ಅಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಓಝೋನಿನ ಅಣುಸೂತ್ರ ಏನು ಅಂತ ಕೇಳಿದ್ರೆ ಆಪ್ಷನ್ ಸಿ O3 ಅಂತ ನಾವಿಲ್ಲಿ ಹೇಳ್ಬೋದು. ಇವುಗಳನ್ನ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಕರೆಕ್ಟಾಗಿ ತಿಳ್ಕೊಳ್ರಿ. ಏನರೇ ತಿಳಿಲಿಲ್ಲ ಅಂದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ನಾಳೆ ಕನ್ನಡ, ಇಂಗ್ಲೀಷ, ಗಣಿತ, ಸಮಾಜ ವಿಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸ್ತಾ ಇದ್ದೀನಿ. ದಯವಿಟ್ಟು ಕೂಡ ನಾಳೆ ಅದಕ್ಕಾಗಿ ನೀವು ಕಾಯ್ತಾ ಇರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಷ್ಟು ನೀವು ಒಂದು ವೇಳೆ ಅತಿ ಹೆಚ್ಚಿನ ಅಂಕಗಳನ್ನ ತಗೊಂಡಿದ್ದೇ ಆಗಿದ್ರೆ ನಮ್ಮ ಒಂದು ಶ್ರಮ ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಒಂದು ಕೋಲ್ಮಿಂಚಿನ ಸಂಚಿಕೆಗಳನ್ನು ನೋಡದೆ ಮರಿಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ತಮ್ಮೆಲ್ಲರಿಗೂ ಕೂಡ ಈ ದಿನ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.